ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಆಲ್ಮೋಸ್ಟ್ ನಿಮ್ಮ ತಮ್ಮನೇರಲ್ಲಿ ಗೊತ್ತಾಗಿರುತ್ತೆ. ಸೊ ಯು ಕ್ಯಾನ್ ಸಿ ನನ್ನ ಹತ್ರ ಇವಾಗ DJI Mini 3 Pro ಡ್ರೋನ್ ಕ್ಯಾಮ್ರಾ ಇದೆ. ಸೊ ಇವತ್ತಿನ ಟಾಪಿಕ್ ಪ್ರಕಾರ ಏನಂತಂದರೆ, ಎಷ್ಟೋ ಜನ ಕೇಳ್ತಿದ್ರು ಇದರದ್ದು ರೇಂಜ್ ಎಷ್ಟು, ಆಮೇಲೆ ಏನೆಲ್ಲ ಫೀಚರ್ಸ್ ಇದಾವೆ ಅಂಥೇಳಿ. ಸೊ ನಾನು ಇದುವರೆಗೂ ಮ್ಯಾಕ್ಸಿಮಮ್ ಅಂದರೆ ಅರೌಂಡ್ ಮೋರ್ ದೆನ್ 1 ಕಿಲೋಮೀಟರ್ವರೆಗೂ ಫ್ಲೈ ಮಾಡಿದ್ದೀನಿ, ಲೈಕ್ ಲಾಂಗೆಸ್ಟ್ ಡಿಸ್ಟೆನ್ಸು. ಅದ್ರ ಬಿಯಾಂಡ್ ಟೆಸ್ಟ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ವೆದರು ಚೆನ್ನಾಗಿದೆ. ಸೊ ಟ್ರೈ ಮಾಡೋಣ ಎಷ್ಟು ಮ್ಯಾಕ್ಸಿಮಮ್ ರೇಂಜ್ವರೆಗೂ ಕವರ್ ಆಗುತ್ತೆ. ಸೊ ಇದರ ಫೀಚರ್ಸ್ ಏನಿದಾವೆ, ಮೇನ್ ಫೀಚರ್ಸು, ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದು ನೋಡ್ತಿರ್ಬೋದು DJI Mini 3 Pro ನನ್ನ ಹತ್ರ. ಈ ಡ್ರೋನಲ್ಲಿ ನಾನು ಇನ್ಸರ್ಟ್ ಮಾಡಿರೋದು ಇಂಟೆಲಿಜೆಂಟ್ ಫ್ಲೈಟ್ ಬ್ಯಾಟ್ರಿ ಅಂತೇಳಿ. ಡ್ರೋನ್ ಜೊತೆಗೆ ಏನು ಬರುತ್ತಲ್ಲ, ಸ್ವಲ್ಪ ಅದು ಅರೌಂಡ್ 30 to 40 ಮಿನಿಟ್ಸ್ ಮ್ಯಾಕ್ಸಿಮಮ್ ಬರ್ಬೋದು ಬ್ಯಾಟ್ರಿ ಕವರೇಜು. ಬಟ್ ಇದು ಅಡಿಷ್ನಲ್ ಬ್ಯಾಟ್ರಿ ನಾನು ಪರ್ಚೇಸ್ ಮಾಡಿದ್ದೀನಿ. ಮೇ ಬಿ ಲೈಕ್ 10 ಮಿನಿಟ್ಸ್ ಮೋರ್ ಬಂದರೂ ಬರ್ಬೋದು. ನೋಡೋಣ, ಲೆಟ್ ಸಿ. ಐ ಆಮ್ ಟ್ರೈಂಗ್ ಟು ಟರ್ನ್ ಇಟ್ ಆನ್ ನೌ. ನಾನು DJI RC2 ಕಂಟ್ರೋಲರ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ಇಲ್ಲಿ ಅಡಿಷ್ನಲ್ ಆ್ಯಂಟೆನಾಸ್ ನಾವು ಬಳಸ್ಬೋದು. ಓಕೆ, ನೋಡಿ, ಇಲ್ಲಿ ಅಡಿಷ್ನಲ್ ಆ್ಯಂಟೆನಾಸ್ ನಾವು ಬಳಸ್ಬೋದು. ಬಟ್ ನಾನು ಯಾವುದೂ ಅಡಿಷ್ನಲ್ ಆ್ಯಂಟೆನಾಸ್ ಬಳಸ್ತಿಲ್ಲ. ಓಕೆ, ರಿಮೋಟ್ ಕಂಟ್ರೋಲರ್ ಅಲೋನ್ ನಾನು ಇವಾಗ ಇದನ್ನು ಫ್ಲೈ ಮಾಡಿ ಬಳಸ್ತೀನಿ. ಸೊ ನೋಡ್ಬೋದು, ಬ್ಯಾಟ್ರಿ ಫುಲ್ ಆಗಿದೆ, ಇಂಡಿಕೇಟ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ 5 ಪಾಯಿಂಟ್ ಇದೆ, 4.2 ಫುಲ್ ಆಗಿದೆ. ಲೆಟ್ ಸ್ಟಾರ್ಟ್ ಗೈಸ್. ಸೊ ಐ ಆಮ್ ಸ್ಟಾರ್ಟಿಂಗ್ ಇಟ್ ನಾವು, ಕ್ಲಿಕ್ಕಿಂಗ್ ಆನ್ ಟೇಕ್ ಆಫ್. ನೋಡ್ಬೋದು, ಇನ್ನೊಂದು ನನ್ನ ಫ್ಲೈಟ್ನ ನಾರ್ಮಲ್ ಮೋಡಲ್ಲಿ ಫ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸ್ಪೋರ್ಟ್ಸ್ ಮೋಡಲ್ಲೇ ಸ್ಟಾರ್ಟ್ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ ಬ್ಯಾಟ್ರಿ. ಬಟ್ ಇವಾಗ 93% ರಿಮೈನಿಂಗ್ ಇರೋದು. ಸ್ಟಾರ್ಟ್ ಮೂವಿಂಗ್ ಡ್ರೋನ್ ನಾವು. ಜಸ್ಟ್ ಸೊ ಹೈಟ್ ನೋಡ್ಬೋದು, 6 ಮೀಟರ್ ಇದೆ. ಆ್ಯಂಡ್ ಡಿಸ್ಟೆನ್ಸ್ ಬಂದು 51 ಮೀಟರ್ ಕವರ್ ಆಗಿದೆ ಇವಾಗ. ಸೊ ಫುಲ್ ಸ್ಪೀಡಲ್ಲಿ ಲೆಟ್ ಮಿ ಟ್ರೈ ಎಷ್ಟು ದೂರ ಹೋಗುತ್ತೆ ಅಂತೇಳಿ. 100 ಮೀಟರ್ ರೀಚ್ ಆಗಿದೆ ಆಲ್ರೆಡಿ. ಮತ್ತು ವಿಂಡ್ ಸ್ಪೀಡ್ ನೋಡ್ಬೋದು ನಾವಿಲ್ಲಿ. ವಿಂಡ್ ಸ್ಪೀಡು 7 ಅರೌಂಡ್ 8 ಸ್ಪೀಡು. ಓಕೆ, ಹೈಟ್ ನೋಡ್ಬೋದು 9.3 ಕಾನ್ಸ್ಟೆಂಟಲ್ಲಿ. ನಾನು ಜಾಸ್ತಿ ಹೈಟ್ ಮೂವ್ ಮಾಡ್ತಿಲ್ಲ. ಓಕೆ, ಮೇ ಬಿ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಮಾಡ್ತೀನಿ ಅಲ್ಲಿ, ಯಾಕಂದರೆ ಅಲ್ಲಿ ಡಿಸ್ಟೆನ್ಸಲ್ಲಿ ಏನಾದರೂ ಮರ ಬಂದರೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಅಟ್ಲೀಸ್ಟ್ 12 ಮೀಟರ್ ಹೈಟಲ್ಲಿ ನಾನು ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಐ ಥಿಂಕ್ ಇಟ್ ಈಸ್ ಇನಫ್. ಡಿಸ್ಟೆನ್ಸ್ ಬಂದು ಇವಾಗ ಆಲ್ಮೋಸ್ಟ್ 300 ಮೀಟರ್ ಕವರ್ ಮಾಡಿದ್ದೀವಿ. ಓಕೆ, ಲೆಟ್ಸ್ ಗೋ ವಿತ್ ಫುಲ್ ಸ್ಪೀಡ್. ಸೊ ಬ್ಯಾಟ್ರಿ ನೋಡ್ಬೋದು, ಆಲ್ಮೋಸ್ಟ್ 86% ರಿಮೈನಿಂಗ್ ಉಳಿತು. ಮೇನ್ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ಬ್ಯಾಟ್ರಿ ಕನ್ಸರ್ನ್. ಸೊ ಯಾವಾಗಲೂ ಬ್ಯಾಟ್ರಿ ಮಾನಿಟರ್ ಮಾಡ್ತಿರೋದು ಬೆಟರು. ಅರೌಂಡ್ 600 ಮೀಟರ್ ದೂರ ಹೋಗಿದೆ ಇವಾಗ. ಹೈಟ್ ಇನ್ನೊಂದು ಸ್ವಲ್ಪ ಮೂವ್ ಮಾಡ್ತಾ ಇದ್ದೀನಿ 30 ಮೀಟರ್ವರೆಗೂ. I think let me take it to 35. Increasing a bit more. 45 ಮೀಟರ್ ಹೈಟ್ವರೆಗೂ ಇರಲಿ. ಸೊ ಡಿಸ್ಟೆನ್ಸ್ ಟೋಟಲ್ ಇವಾಗ ನೋಡ್ಬೋದು 800 ಮೀಟರ್ ಆಲ್ರೆಡಿ ಕವರ್ ಆಗಿದೆ. ಸೊ ನನಗೆ ಕಾಣ್ತಿಲ್ಲ, ಟು ಬಿ ಫ್ರ್ಯಾಂಕ್, ಇಟ್ಸ್ ಟೂ ಫಾರ್. ಇನ್ನೇನು 1 ಕಿಲೋಮೀಟರ್ ರೀಚ್ ಆಗ್ತಿದೆ ಅನಿಸುತ್ತೆ.
ಸೊ ಇನ್ನೊಂದೇನಾದರೆ ಇದು ಲಾಗ್ ಪ್ರೊಫೈಲ್ ನಾನು ಶೂಟಿಂಗ್ ಮಾಡ್ತಿರೋದು. ಮೇ ಬಿ ಆಫ್ಟರ್ ಎಡಿಟ್ ಟ್ರೂ ಕಲರ್ ನಮ್ಗೆ ಗೊತ್ತಾಗುತ್ತೆ. ಸೊ ನನಗೆ ಇವಾಗ ಪ್ಲೇನ್ ಕಲರ್ ವಿಸಿಬಲ್ ಇರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಡಿಸ್ಟೆನ್ಸ್ ನೋಡ್ಬೋದು, ಆಲ್ಮೋಸ್ಟ್ ಮೋರ್ ದೆನ್ 1 ಕಿಲೋಮೀಟರ್ ರೀಚ್ ಆಗಿದೆ. ಸೊ ಹೈಟ್ ಅಂತೂ 45 ಮೀಟರ್ವರೆಗೂ ಮಾತ್ರ ಇದೆ. ಸೊ ಆ್ಯಕ್ಚುಲಿ ನಾನು ಇದರಲ್ಲಿ ರೆಕಾರ್ಡ್ ಮಾಡ್ತಾ ಇಲ್ಲ. ಡ್ರೋನಲ್ಲಿ ಒಂದು ಮೆಮರಿ ಕಾರ್ಡ್ ಇದೆ, ಸೊ ಅದರಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇಲ್ಲ. ಇವ್ನು ನೋಡ್ಬೋದು, ಇಲ್ಲಿ ರೆಕಾರ್ಡಿಂಗ್ ಅಂತ ಏನಾಗ್ತಿಲ್ಲ, ಬಟ್ ರಿಮೋಟ್ ಕಂಟ್ರೋಲರ್ ಮಾತ್ರ ನಾನು ರೆಕಾರ್ಡ್ ಕೊಡ್ತಿದ್ದೀನಿ ಇವಾಗ. ಬ್ಯಾಟ್ರಿ 76% ರಿಮೈನಿಂಗ್ ಉಳಿದಿದೆ. ಕವರೇಜ್ ಈಸ್ ಸೋ ಗುಡ್. ರಿಮೋಟ್ ಕಂಟ್ರೋಲ್ ಮತ್ತು ಟ್ರಾನ್ಸ್ಮಿಷನ್ ಆಲ್ಮೋಸ್ಟ್ ಫುಲ್ ನೆಟ್ವರ್ಕ್ ಇದೆ. ಇನ್ನು ನೋಡೋಣ ಎಷ್ಟು ಹೋಗುತ್ತೆ ಅಂತೇಳಿ. ಸೊ 1500 ಮೀಟರ್ ಅಂದರೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ನಾವು ರೀಚ್ ಆಗಿದ್ದೀವಿ. ಸ್ಟಿಲ್ ಇಟ್ಸ್ ಗೋಯಿಂಗ್. ನಿನ್ನೆ ತುಂಬ ಮಳೆ ಆಗಿತ್ತು ಆ್ಯಕ್ಚುಲಿ, ನೋಡ್ಬೋದು ಅಲ್ಲೆಲ್ಲ ಕಾಣಿಸುತ್ತಲ್ಲ. ಸೊ ಟು ಫಾರ್ 1800 ಮೀಟರ್ ಆಲ್ಮೋಸ್ಟ್ ಕವರ್ ಆಗ್ತಿದೆ ಈಗ. ಹೈಟ್ ಮಾತ್ರ ನಾನು ಸೇಮ್ ಇಟ್ಟಿದ್ದೀನಿ. ಸೊ 45 ಮೀಟರ್ ಹೈಟ್ ಗ್ರೌಂಡ್ ಲೆವೆಲಿಂದ. ಐ ಡೋಂಟ್ ಥಿಂಕ್ ಸೊ ಯಾವುದೂ ಇಶ್ಯೂಸ್ ಆಗಲ್ಲ. ತುಂಬ ಹೈಟ್ ಹೋಗೋದೇ ನೆಸಸರಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸ್ಟೋರೇಜ್ ನೋಡ್ಬೋದು, ಅಪ್ ಟು ಇನ್ನೂ ಒನ್ ಅವರ್ ಟೈಮ್ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡೋಷ್ಟು ಸ್ಪೇಸ್ ಇದೆ. ಸೊ ಸ್ಪೇಸ್ ಇಶ್ಯೂಸ್ ಏನಿಲ್ಲ. 6 ಮಿನಿಟ್ಸ್ ಆಯ್ತು ನಾವು ಸ್ಟಾರ್ಟ್ ಮಾಡಿ ಫ್ಲೈಟು. ನೋಡ್ಬೋದು ಇವಾಗ ಆಲ್ಮೋಸ್ಟ್ 2000 ಮೀಟರ್ ಅಂತ 2 ಕಿಲೋಮೀಟರ್ ರೀಚ್ ಆಗಿದೆ ಆಲ್ರೆಡಿ. ಸೊ ಸ್ಟಿಲ್ ಯಾವುದೇ ಇಶ್ಯೂಸ್ ಬರ್ತಿಲ್ಲ. ಸ್ಟಿಲ್ ವಿ ಕ್ಯಾನ್ ಗೋ ಹೆಡ್. ಲಿಟ್ರಲಿ ಐ ಆಮ್ ನಾಟ್ ಶ್ಯೂರ್ ಎಲ್ಲಿ ಹೋಯ್ತು ಅಂತೇಳಿ. ಕವರೇಜ್ ತುಂಬ ಚೆನ್ನಾಗಿದೆ, 69%. ಸೊ ಮೇನ್ ಥಿಂಗ್ ಅಂದರೆ ಇವಾಗ ನಾನು ನಾರ್ಮಲ್ ಮೋಡಲ್ಲಿ ಫ್ಲೈಟ್ ಮಾಡ್ತಿರೋದು. ಇನ್ ಕೇಸ್ ನಾವು ಸ್ಪೋರ್ಟ್ಸ್ ಮೋಡಲ್ಲಿ ಫ್ಲೈಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬ್ಯಾಟ್ರಿ ಬೇಗ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. $67. ಓಕೆ, ಸೊ ಮ್ಯಾಕ್ಸಿಮಮ್ ಅರೌಂಡ್ ಹೆಂಗಂತಂದರೆ 40-45% ಬ್ಯಾಟ್ರಿ ರಿಮೈನಿಂಗ್ ಆಯ್ತು ಅಂದರೆ ನಾನು ಫುಲ್ ಬ್ಯಾಕ್ ಮಾಡ್ತೀನಿ. ಯಾಕಂತಂದರೆ ಸೊ ನೋಡಿ ಇವಾಗ ಅರೌಂಡ್ 2.5 ಕಿಲೋಮೀಟರ್ ರೇಂಜ್ ಕವರ್ ಆಗಲಿಕ್ಕೆ. ಸೊ 60 ಅಂದರೆ 40% ಚಾರ್ಜ್ ಖಾಲಿ ಆಗಿದೆ. ಸೊ ರಿಟರ್ನ್ ಅಷ್ಟೇ ಬರಬೇಕಂದ್ರೆ ನಂಗೆ ಸೇಮ್ ಅಮೌಂಟ್ ಆಫ್ ಬ್ಯಾಟ್ರಿ ಬೇಕಲ್ಲ. ಇಲ್ಲಾಂದರೆ ಅದು ಏನಾಗುತ್ತೆ ಅಂತಂದರೆ ಇನ್ ಕೇಸ್ ಇನ್ ಬಿಟ್ವೀನ್ ಬ್ಯಾಟ್ರಿ ಡ್ರೈನ್ ಆದರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅನ್ನೆಸೆಸರಿ ಹೆಡೇಕ್ ಬೇಡ. ಸೊ 45% ಆಯಿತಾ. ಸೊ ಅಲ್ಲಿಂದ ನಾನು ರಿಟರ್ನ್ ತೊಗೊತೀನಿ. ಹೈಟ್ ಸೇಮ್ ಮೇಂಟೈನ್ ಮಾಡ್ತಾಯಿದ್ದೀನಿ, 45 ಮೀಟರ್ ಅಷ್ಟೇ ಇರೋದು. ಬಟ್ ಡಿಸ್ಟೆನ್ಸ್ ಬಂದು ಆಲ್ಮೋಸ್ಟ್ 2900 ಮೀಟರ್, ಆಲ್ಮೋಸ್ಟ್ 3 ಕಿಲೋಮೀಟರ್ ನಿಯರ್ ಇದ್ದೀವಿ ನಾವು ಇವಾಗ. ಬ್ಯಾಟ್ರಿ ಇನ್ನೂ 62% ಇದೆ, ವಿಚ್ ಇಸ್ ಗುಡ್. ತುಂಬಾ ದೂರ ಹೋಗಿದೆ ನೋಡಿ. ಸಿಟಿ ನೋಡಿ ಎಲ್ಲಿದೆ. ಸೊ ಸಿಟಿಯಿಂದ ಆಲ್ಮೋಸ್ಟ್ ತುಂಬ ದೂರ ಹೋಗಿದೆ. ನೋಡ್ಬೋದು 3000 ಮೀಟರ್ ರೀಚ್ ಆಗಿದೆ. ಅಂದರೆ ಮೋರ್ ದೆನ್ 3 ಕಿಲೋಮೀಟರ್ ರೀಚ್ ಆಗಿದೆ ಇವಾಗ. ಸ್ಟಿಲ್ ಲೈಕ್ ಅನದರ್ 1 minute ಐ ಆಮ್ ಟ್ರೈಂಗ್ ಟು ವಿಂಡ್ ಸ್ಪೀಡ್ ವಾರ್ನಿಂಗ್ ಏನು ಬರ್ತಿಲ್ಲ. ಇನ್ ಕೇಸ್ ವಿಂಡ್ ಏನಾದರೂ ಇತ್ತು ಅಂತಂದರೆ ಫೋರ್ಸ್ಫುಲಿ
ನಾನು ಅದನ್ನು ಫುಲ್ ಬ್ಯಾಕ್ ಮಾಡಬೇಕಾಗುತ್ತೆ. ಸೊ ಹೋಪ್ಫುಲಿ ಯಾವುದೂ ವಿಂಡ್ ಇಶ್ಯೂಸ್ ಇಲ್ಲ. ಐ ಆಮ್ ನಾಟ್ ಗೆಟಿಂಗ್ ಎನಿ ವಿಂಡ್ ಎರರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಲ್ಸೋ ಗುಡ್. Just like passing signal up and move, it is responsive. Oh my god. Okay, there is a wire. I will move it a bit, so I don't want to take risk. ಸ್ವಲ್ಪ ಮೂವ್ ಮಾಡ್ತಿದ್ದೀನಿ. ಓಕೆ, ಸೊ 55 ಮೀಟರ್ ಹೈಟಲ್ಲಿ ಇದು ಫ್ಲೈ ಆಗ್ತಿದೆ. ಓಕೆ, ಆ್ಯಂಡ್ ಟೋಟಲ್ ಡಿಸ್ಟೆನ್ಸ್ ನೋಡಿದ್ರೆ 3700. ಬ್ಯಾಟ್ರಿ ಬಂದು 55% ಇದೆ. ಓಕೆ, ಸಿಗ್ನಲ್ ಸ್ಟಿಲ್ 2 ಪಾಯಿಂಟ್ ತೋರಿಸ್ತಿದೆ ನನಗೆ ರಿಮೋಟ್ ಕಂಟ್ರೋಲಲ್ಲಿ. ಮೇ ಬಿ ಹೈಟ್ ಹೋದರೆ ರಿಕವರ್ ಆಗುತ್ತೇನೋ, ಬಟ್ ಸ್ಟಿಲ್ ನನಗೆ ವಾರ್ನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ರಿಮೋಟ್ ಕಂಟ್ರೋಲ್ ಮೇ ಬಿ ಬ್ಲಾಕ್ಡ್, ಪೊಸಿಷನ್ ರಿಪೋರ್ಟ್ ಅಂದರೆ ಪ್ರಾಪರಾಗಿ ರೀಚ್ ಆಗ್ತಿಲ್ಲ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅಪ್ ಮೂವ್ ಮಾಡ್ತೀನಿ. ಓಕೆ, 62, 64, 65 ಮೀಟರು. ಹಾಗೆ ರಿವರ್ ಬ್ಯಾಕ್ ಹೋಗ್ತಿದ್ದೀನಿ ಇನ್ನೂ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ. ಹೈಟ್ ಮೇಂಟೈನ್ ಮಾಡಿಕೊಂಡು ಡಿಸ್ಟೆನ್ಸನ್ನು ಕವರ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಗೈಸ್ ನೋಡ್ಬೋದು 4000 ಮೀಟರ್ ಅಂತಂದರೆ ಲೈಕ್ 4 ಕಿಲೋಮೀಟರ್ ನಾನು ರೀಚ್ ಆದ ಇವಾಗ. ಓಕೆ, ಸೊ ನನಗೆ ವಾರ್ನಿಂಗ್ ಬಂತು ಇವಾಗ ಬ್ಯಾಟ್ರಿ ಲೋ ಅಂತ ಹೇಳಿ. ಸೊ ಕ್ಯಾನ್ಸಲ್ ಕೊಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ನೋಡ್ಬೋದು 4000 ಮೀಟರ್ ಕವರ್ ಆಗಿದೆ. ಸೊ ನಾನೇನು ಮಾಡ್ತಿದ್ದೀನಿ ಇವಾಗ ಟು ಬಿ ಸೇಫರ್ ಇಲ್ಲಿ 50% ತೋರಿಸ್ತಿದೆ, ಬಟ್ ಯಾಕೆ ರಿಸ್ಕ್ ಬೇಡ ಅಂದ್ಕೊಂಡು ಮತ್ತೆ ಅದನ್ನು ಫುಲ್ ಬ್ಯಾಕ್ ಮಾಡ್ತಾಯಿದ್ದೀನಿ. ಸೊ ರಿವರ್ಸ್ ಬರ್ತಿದ್ದೀನಿ. ಓಕೆ, ಮ್ಯಾಕ್ಸಿಮಮ್ ನೋಡಿದ್ರಲ್ಲ. ಸೊ 104 ಮೀಟರ್ ಹೈಟಲ್ಲಿ ಆಲ್ಮೋಸ್ಟ್ 4 ಕಿಲೋಮೀಟರ್, ಮೋರ್ ದೆನ್ 4 ಕಿಲೋಮೀಟರ್ ಐ ಥಿಂಕ್. ಇನ್ನೂ ಚಾನ್ಸಸ್ ಇದೆ ಹೋಗಲಿಕ್ಕೆ, ಬಟ್ ಸೇಮ್ ಡಿಸ್ಟೆನ್ಸ್ ನಾನು ರಿವರ್ಸ್ ಕವರ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬ್ಯಾಟ್ರಿ ಸ್ಟೇಟಸ್ನ ನೋಡ್ಕೊಂಡು ನಾನು ಮೂವ್ ಮಾಡ್ತಿದ್ದೀನಿ. ಓಕೆ, ಸೊ ಜಸ್ಟ್ 48% ಉಳಿತು. ನನಗೆ ಆಗಲೇ ವಾರ್ನಿಂಗ್ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಬ್ಯಾಟ್ರಿ ಲೋ ಇದೆ ಅಂಥೇಳಿ. ಆಟೋಮೆಟಿಕ್ ರಿಟರ್ನ್ ಟು ಹೋಮ್ ಆಪ್ಷನ್ ಕೊಡ್ತಾಯಿತ್ತು ವಾರ್ನಿಂಗ್. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಮ್ಯಾನ್ಯುವಲಿ ಫುಲ್ ಮಾಡ್ತಾಯಿದ್ದೀನಿ, ವಿಚ್ ಇಸ್ ಕಮಿಂಗ್ ಬ್ಯಾಕ್. ಓಕೆ, 47% ಬ್ಯಾಟ್ರಿ ಇದೆ. ಓಕೆ, ಟೋಟಲ್ ಡಿಸ್ಟೆನ್ಸ್ ಬಂದು ಇನ್ನೂ 3500 ಮೀಟರ್ ದೂರ ಅವೇ ಇದೆ. Let's see what happens. It is too far actually. 44% ಬ್ಯಾಟ್ರಿ ಇದೆ. ಐ ಆಮ್ ನಾಟ್ ಶ್ಯೂರ್ ಏನಕ್ಕೆ ಅದು ವಾರ್ನಿಂಗ್ ಬಂತು ಅಂತೇಳಿ. ಅದು ಆ್ಯಕ್ಚುಲಿ 44% ಅಥವಾ ಏನು ರಾಂಗಾಗಿ ತೋರಿಸ್ತಿದೆಯಾ ಗೊತ್ತಿಲ್ಲ. ಬಟ್ ಏನಂತಂದರೆ ಆದಷ್ಟು ಬೇಗ ಬರೋದು ಒಳ್ಳೆಯದು. ಸೊ ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು. ಓಕೆ, ನಂಗೆ ಕಂಟಿನ್ಯೂಸ್ಲಿ ವಾರ್ನಿಂಗ್ ಬರ್ತಿದೆ ನೋಡಿ, ಏರ್ಕ್ರಾಫ್ಟ್ ಬ್ಯಾಟ್ರಿ ಇಸ್ ಟೂ ಲೋ, ರಿಟರ್ನ್ ಟು ಹೋಮ್ ಪ್ರಾಂಪ್ಟ್ಲಿ ಅಂತೇಳಿ. ಸೊ ಐ ಆಮ್ ಟ್ರೈಂಗ್ ಟು ಫುಲ್ ಬ್ಯಾಕ್. ರಾದರ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಸ್ವಿಚಿಂಗ್ ಟು ಸ್ಪೋರ್ಟ್ಸ್ ಮೋಡ್. ಓಕೆ, ಸ್ಪೋರ್ಟ್ಸ್ ಮೋಡ್. ಸೊ ಸ್ವಲ್ಪ ಫಾಸ್ಟ್ ಬರ್ಬೋದು ಅನ್ನೋ ಹೋಪಿಂದ ಸ್ಪೋರ್ಟ್ಸ್ ಮೋಡಲ್ಲಿ ಸ್ವಿಚ್ ಮಾಡ್ತಾಯಿದ್ದೀನಿ. ಒನ್ ಮೋರ್ ಥಿಂಗ್ ಏನಾಗುತ್ತೆ ಅಂದರೆ ಸ್ಪೋರ್ಟ್ಸ್ ಮೋಡಲ್ಲಿ ಬ್ಯಾಟ್ರಿ ಫಾಸ್ಟಾಗಿ ಡ್ರೈ ಆಗುತ್ತೆ ನೋಡಿ. ಸೊ ನಂಗೆ ಕಂಟಿನ್ಯೂಸ್ಲಿ ಮೆಸೇಜ್ ಬರ್ತಿದೆ ರಿಟರ್ನ್ ಟು ಹೋಮ್ ಅಂತೇಳಿ. ಸೊ ಐ ಆಮ್ ನಾಟ್ ಶ್ಯೂರ್ ಇನ್ನೂ ಎಷ್ಟು ದೂರ ಇದೆ ಅಂತೇಳಿ. $34% remaining. I'm literally getting tense now. ಇನ್ನೂ 2 ಕಿಲೋಮೀಟರ್ ರೀಚ್ ಆಗಬೇಕು.
ಕಂಟಿನ್ಯೂಸ್ಲಿ ವಾರ್ನಿಂಗ್ ಬರ್ತಿದೆ ನನಗೆ ಬ್ಯಾಟ್ರಿ ಲೋ ಅಂತೇಳಿ. ಸೊ ಹ್ಯಾವ್ ಟು ಟಾರ್ಗೆಟ್ ಇಟ್ ನಾವು. ಇನ್ನೂ 1600 ಮೀಟರ್. ಕಮಾನ್ 28% ಅಷ್ಟೇ ಇರೋದು. ಸೊ ಇವಾಗ ನೋಡ್ಬೋದು ವೆರಿ ಕ್ವಿಕ್ಲಿ ಎಷ್ಟು ಕ್ವಿಕ್ಕಾಗಿ ಅದು ಬ್ಯಾಟ್ರಿ ಡ್ರೈ ಆಗ್ತಿದೆ ನೋಡಿ. ಸ್ಪೋರ್ಟ್ಸ್ ಮೋಡಲ್ಲಿ ಇದೀನಲ್ಲ, ಸೊ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಇನ್ನೂ 100 ಮೀಟರ್ ಇನ್ನೂ 1 ಕಿಲೋಮೀಟ್ರಲ್ಲಿ ದೂರ ಇದೆ. ಹೋಪ್ಫುಲಿ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮೋಸ್ಟ್ಲಿ ಇದೆಲ್ಲ ನಂಗೆ ಗೊತ್ತಿರೋ ಏರಿಯಾ ಇದು. $15 ಆಯಿತಾ, ನಮ್ಗೆ ವರಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಿಲ್ 22% ಇದೆ. ಸೊ ವಿಚ್ ಈಸ್ ಗುಡ್. ಹೋಪಿಂಗ್ ಫಾರ್ ದ ಬೆಸ್ಟ್. $900 meter. So better I'm switching back to normal mode so that some battery save ಆಗುತ್ತೆ ಅಂತ ಹೇಳಿ. $800 meter remaining and height is about 93 meter. Still I am not sure where it is. I mean visibly I am not able to see. $600 meter. I think it is almost near now. ಈ ಸಿಟಿ ನೋಡಿದ್ರೆ I think I am almost near. See 15% ಇದೆ. So still I have to try a lot. 400 meter left. Okay. See it started to give continuous warning. Low battery and all. So 14% left. So where I am. Okay. So I think almost near now. Okay, I'm able to see myself. Okay, I think it is almost near to. Yes, I can see that. So where I am. Okay, this is what my home point. ಇಲ್ಲಿ ಗ್ರಾಫಲ್ಲೂ ನೋಡ್ಬೋದು. ಓಕೆ, ಎಚ್ ಅಂದ್ರೆ ಹೋಮ್ ಪಾಯಿಂಟ್. ಸೊ ಇಲ್ಲಿ ಹೋಮ್ ಪಾಯಿಂಟಲ್ಲಿ ಇದೆ ಅಂತೇಳಿ ತೋರಿಸ್ತಿದೆ. ಸೊ ಇವಾಗ ಅನ್ನೊಂದು ಪ್ಲೇಸಲ್ಲಿ ನಾವು ಫ್ಲೈ ಮಾಡ್ತಿದ್ರೆ ಸೊ ಇದು ಮ್ಯಾಪ್ ನಮ್ಗೆ ಈಸಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲಿದ್ದೀವಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಯಾವ್ದು ನಮ್ಮದು ಬ್ಯಾಟ್ರಿ ಖಾಲಿ. ಸೊ ಗೈಸ್ ನೋಡಿರಲ್ಲ ಲಾಸ್ಟ್ ಮೂಮೆಂಟ್ ಜಸ್ಟ್ ಲೈಕ್ 7% ಬ್ಯಾಟ್. ಸೊ ಗೈಸ್ ನೋಡಿದ್ರಲ್ಲ, ಸೊ ಲಾಸ್ಟ್ ಮೂಮೆಂಟಲ್ಲಿ ವೆರಿ ಕ್ರಿಟಿಕಲ್ ಸಿಚುವೇಶನಲ್ಲಿ ಬಂದಿದ್ದೆ ನಾನು. ಬರೀ 6% ಅಷ್ಟೇ ನನ್ನ ಚಾರ್ಜ್ ಉಳಿದಿರೋದು ಇವಾಗ. ಯು ಕ್ಯಾನ್ ಸಿ ದಿಸ್. ಓಕೆ, ಆಮೇಲೆ ನೋಡಿ ಹೋಮ್ ಪಾಯಿಂಟಲ್ಲಿ ಜಸ್ಟ್ ಲೈಕ್ ಟ್ರೈ ಮಾಡಿದೆ ರೀಚ್ ಮಾಡಬೇಕು ಅಂತೇಳಿ ಆಗಲಿಲ್ಲ. ಓಕೆ, ಲಕ್ಕಿಲಿ ಮನೆ ಹತ್ರನೇ ಡ್ರಾಪ್ ಆಗಿರೋದು. ನನ್ನ ವೈಫ್ ಅದನ್ನು ತೊಗೊಂಡು ಒಳಗೆ ಬರ್ತಿದ್ದಾರೆ ಇವಾಗ. ಐ ವಾಸ್ ನಾಟ್ ಏಬಲ್ ಟು ಲೈಕ್ ನನಗಿಲ್ಲಿ ಅದನ್ನು ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಫೋರ್ಸ್ಫುಲಿ ಅದು ಗ್ರೌಂಡೆಡ್ ಆಗೋಯ್ತು. ಓಕೆ, ಸೊ ಅವರು ತಂದುಬಿಟ್ಟು ಒಳಗಡೆ ಇಟ್ಟಿದ್ದಾರೆ ಇವಾಗ. ಓಕೆ, ಸೊ ಗ್ರೌಂಡ್ ಫ್ಲೋರಲ್ಲಿದೆ. ನೋಡಿದ್ರಲ್ಲ ಹೋಮ್ ಪಾಯಿಂಟ್ ಇಲ್ಲಿ ನೋಡ್ಬೋದು, ಮ್ಯಾಪಲ್ಲಿ ನೋಡ್ಬೋದು. ಸೊ ಹೆಂಗೆಲ್ಲ ಹೋಗಿ ಬಂದೆ. ಆಲ್ಮೋಸ್ಟ್ ಹೋಮ್ ಪಾಯಿಂಟಲ್ಲಿ ರೀಚ್ ಆಗಿದೆ. ಬಟ್ ಇನ್ನೊಂದು ಏನಂತಂದರೆ ನೋಡಿ 5% ಮಾತ್ರ ಇರೋದು.
ಬ್ಯಾಟ್ರಿ ಇನ್ ಕೇಸ್ 10% ಉಳ್ದೈತೆ ಅಂತ ಇಟ್ಕೊಳ್ಳಿ, ಆಟೋಮೆಟಿಕಲಿ ಅದೇನಾಗುತ್ತೆ ಅಂತಂದರೆ ಎಲ್ಲಿರುತ್ತೋ ಅಲ್ಲೇ ಲ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿಮೈನಿಂಗ್ ಆ ಟೈಮಲ್ಲಿ ಏನು ಮಾಡ್ಬೇಕಂತಂದರೆ ಇದು ಥ್ರೂ ಮ್ಯಾಪ್ ಮುಖಾಂತರ ನಾವು ಈಸಿಲಿ ಅದನ್ನು ಟ್ರೇಸ್ ಔಟ್ ಮಾಡ್ಬೋದು, ಎಲ್ಲಿ ಲ್ಯಾಂಡ್ ಆಗಿದೆ ಏನು ಅಂತೇಳಿ ಮ್ಯಾನ್ಯುವಲಿ ನಾವು ಹೋಗಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಇದು ನಮ್ಮ ಹೋಮ್ ಇದು ಒಳಗಡೆ ತೊಗೊಂಡು ಹೋದ್ರು ಅನಿಸುತ್ತೆ, ಅದು ನೆಟ್ವರ್ಕ್ ಬರ್ತಿಲ್ಲ, ಅದಕ್ಕೆ ಸ್ಟಕ್ ಆಗಿದೆ. ಫೈನ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಆಲ್ಮೋಸ್ಟ್ 3 ಕಿಲೋಮೀಟರ್ 3 ಅಲ್ಲ ಆಲ್ಮೋಸ್ಟ್ 4 ಕಿಲೋಮೀಟರ್ ರೀಚ್ ಆಯಿತು. ಸೊ ಗುಡ್ ಥಿಂಗ್ ಏನಂತಂದ್ರೆ ರೈಟ್ ಮೂಮೆಂಟಲ್ಲಿ ನಾವು ಕಾಲ್ ಬ್ಯಾಕ್ ಮಾಡ್ತೀವಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು. ಎಕ್ಸಾಕ್ಟ್ಲಿ ಇಲ್ಲಿ ಬಂದುಬಿಟ್ಟೆ ಬ್ಯಾಟ್ರಿ ಡೌನ್ ಆಯಿತು. ಅದು ನನ್ನ ಹತ್ರನೂ ಗ್ರೌಂಡೆಡ್ ಆಗಲಿಲ್ಲ, ನೋಡಿದ್ರಲ್ಲ ಪೂರ್ತಿ ಹೋಗಿ ಅಲ್ಲಿ ಏನಿತ್ತು ಅಂತ ಗೊತ್ತಾಗಲಿಲ್ಲ, ಫೋರ್ಸ್ಫುಲಿ ಲ್ಯಾಂಡ್ ಆಗೇ ಹೋಯ್ತು, ನನ್ನ ಹತ್ರ ಕಂಟ್ರೋಲ್ ಇರಲಿಲ್ಲ. ಸೊ ದಿಸ್ ಈಸ್ ಹೌ. ಸೊ ನೋಡಿದ್ರಲ್ಲ, ಸೊ ಯಾವ ಥರ ಇದು ಎಷ್ಟು ರೇಂಜ್ ಕೊಡ್ತು ಅಂತೇಳಿ ಅನ್ನೆಸೆಸರಿ. ಇನ್ನೊಂದೇನು ಅಂತಂದರೆ, ಸೊ ಇವತ್ತು ವೆದರ್ ಚೆನ್ನಾಗಿತ್ತು ಅಲ್ಲದೆ ಅಷ್ಟೊಂದು ವಿಂಡೋದು ಇರಲಿಲ್ಲ. ಸೊ ನಂಗೆ ಜಾಸ್ತಿ ದೂರನ ಕವರ್ ಮಾಡೋಕ್ಕೆ ಈಸಿ ಆಯಿತು. ಅದರ್ವೈಸ್ ಏನಂತಂದರೆ ಬ್ಯಾಟ್ರಿ ಬೇಗ ಡ್ರೈ ಆಗೋಗುತ್ತೆ. ಸೊ ಆಲ್ಮೋಸ್ಟ್ ಸೊ ದಿಸ್ ಇಸ್ ಹೌ ನಾನು ಟೆಸ್ಟ್ ಮಾಡಿದ ಪ್ರಕಾರ DJI Mini 3 Pro at a good height, from a good height, so almost 4 ಕಿಲೋಮೀಟರ್ವರೆಗೂ ಡಿಸ್ಟೆನ್ಸ್ ಕವರ್ ಮಾಡಿದೆ. Yes friends, yeah, this is how like the test has gone. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಮೋರ್ ತಿಳ್ಕೊಬೇಕು ಅನಿಸಿದ್ರೆ, ಅಥವಾ ಇದನ್ನೇನಾದ್ರು ಪರ್ಚೇಸ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ಏನಾದರೂ ಮೋರ್ ಐಡಿಯಾಸ್ ಏನಾದರೂ ಬೇಕಾಗಿದ್ದರೆ ಅಥವಾ ಇದ್ರ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಾಧ್ಯ ಆದಷ್ಟು ರಿಪ್ಲೈ ಮಾಡ್ತೀನಿ. ಓಕೆ, ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿ. That's it friends, so I'm closing this video now. Okay, see you in the next video. Thank you, bye bye.